ನಮ್ಮ ಮುಸಲ್ಮಾನ್ ಮುಖಂಡರ ಆಹ್ವಾನದ ಮೇರೆಗೆ ಇವತ್ತು ಭಾಳ ಧಾರ್ಮಿಕವಾಗಿರ್ತಕ್ಕಂಥ ಅವರು ಈದ್ ಮಿಲಾದನ್ನು ಆಚರಣೆ ಮಾಡಿರಲಿಲ್ಲ. ಈದ್ ಮಿಲಾದ್ನ ಆಚರಣೆ ಜೊತೆಗೆ ಮುಸಲ್ಮಾನ್ ಗುರುಗಳನ್ನು, ಇಸ್ಲಾಮಿಕ್ ಗುರುಗಳನ್ನು ಕರೆಸಿ ಒಂದು ಧರ್ಮ ಪ್ರವಚನವನ್ನು ಮಾಡಿಸಿ ಸಮಾಜಕ್ಕೆ ಒಂದು ಧರ್ಮ ಸಂದೇಶವನ್ನು, ಒಂದು ಶಾಂತಿಯ ಸಂದೇಶವನ್ನು ಕೊಡ್ತಕ್ಕಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಮಾಡ್ತಾಯಿದ್ರು. ಅದಕ್ಕೆ ನನ್ನ ಆಹ್ವಾನ ಮಾಡಿದರು, ಬಂದು ಶುಭ ಹಾರೈಸಿದ್ದೀನಿ. ಈ ಸಂದರ್ಭದಲ್ಲಿ ಹಿಂದೆ ಏನು ನಾನು ಮಾನ್ಯ ಗೌರವಾನ್ವಿತ ಮುಸಲ್ಮಾನ್ ಬಂಧುಗಳಿಗೆ ಮಾತನ್ನು ಕೊಟ್ಟಿದ್ದೆ, ಚುನಾವಣಾ ಪೂರ್ವದಲ್ಲಿ ನಾನು ಶಾಸಕನನ್ನಾಗಿ ಮಾಡಿದ್ರೆ ಏನು ಈ ಭಾಗದಲ್ಲಿ ಶಾದಿ ಮಹಲ್ ಇಲ್ಲ, ಅದನ್ನು ನಾನು ಮಂಜೂರು ಮಾಡಿಸಿ ನಿಮಗೆ ನಿರ್ಮಾಣ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಅದರಂತೆ ಸರ್ಕಾರದ ಹಂತದಲ್ಲಿ ಈಗ 90 ಭಾಗ ಪ್ರಸ್ತಾವನೆ ಎಲ್ಲ ಹಂತದಲ್ಲೂ ಯಶಸ್ಸು ಇನ್ನೇನು ಆದೇಶ ಹೊರಬೀಳಬೇಕು. ಆದೇಶ ಕೆಲವೇ ದಿನಗಳಲ್ಲಿ ಹೊರಬೀಳುತ್ತೆ. ಒಂದು ಅವ್ರಿಗೆ ನಾನೆಲ್ಲ ಮುಸಲ್ಮಾನ್ ಮುಖಂಡರುಗಳಿಗೆ ಅದರ ಸ್ಟ್ರಕ್ಚರು ಸಹ ತೋರಿಸಿದ್ದೀನಿ, ಆರ್ಕಿಟೆಕ್ಚರ್ ಯಾವ ಥರ ಇರುತ್ತೆ ಅಂತ. ಅದನ್ನು ಆದೇಶ ಮಾಡಿಸ್ತಾ ಇದ್ದೀನಿ. ಆದಷ್ಟು ಬೇಗ ಅದು ಆದೇಶ ಆಗಿ ಭೂಮಿ ಪೂಜೆಯನ್ನು ಮಾನ್ಯ ನಮ್ಮ ಸಚಿವರಾಗಿರ್ತಕ್ಕಂಥ ಜಮೀರ್ ಅಣ್ಣವ್ರನ್ನ ಕರೆಸ್ಕೊಂಡು ಎಲ್ಲ ಮುಸಲ್ಮಾನ್ ಮತ್ತು ಎಲ್ಲ ಹಿಂದೂ ಧರ್ಮದ ಮುಖಂಡರುಗಳ ಸಮ್ಮುಖದಲ್ಲಿ, ನೇತೃತ್ವದಲ್ಲಿ ಅದರ ಭೂಮಿ ಪೂಜೆಯನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಇದರ ಜೊತೆಗೆ ಮುಸ್ಲಿಂ ಪ್ರದೇಶದ ಅಭಿವೃದ್ಧಿಗೆ, ಮುಸಲ್ಮಾನ್ ಕಾಲೋನಿಗಳ ಅಭಿವೃದ್ಧಿಗೆ ಸರ್ಕಾರದಿಂದ 15 ಕೋಟಿ ಅನುದಾನವನ್ನು, ವಿಶೇಷ ಅನುದಾನವನ್ನು, ನನ್ನ ವಿಶೇಷ ಅನುದಾನವನ್ನು ಸರ್ಕಾರದಿಂದ ಮಂಜೂರು ಮಾಡಿಸಿ ಈಗ ಆಲ್ರೆಡಿ ಅದು ಆದೇಶ ಆಗಿದೆ, ಕಾರ್ಯಾದೇಶ ಆಗಿದೆ. ಕಾಮಗಾರಿಯ ಭೂಮಿ ಪೂಜೆಯನ್ನು ಮಾಡಬೇಕು. ಅದನ್ನು ಮಾನ್ಯ ಮಂತ್ರಿಗಳನ್ನ ಕರ್ಕೊಂಬಂದೇ ಪೂಜೆ ಮಾಡಿಸೋಣ, ಶಾದಿ ಮಹಲು ಅದನ್ನು ಒಟ್ಟಿಗೆ ಅಂತ ಹೇಳಿ ಅದನ್ನು ಪೆಂಡಿಂಗ್ ಇಟ್ಕೊಂಡಿದ್ದೀನಿ. ಮತ್ತು ಕಬ್ರಸ್ಥಾನಗಳ ರಿಪೇರಿಗೆ ಮತ್ತು ಅಭಿವೃದ್ಧಿಗೆ 2 ಕೋಟಿ 10 ಲಕ್ಷವನ್ನು ಅದು ವಿಶೇಷವಾಗಿ ಮಂಜೂರು ಮಾಡಿಸಿದ್ದೇನೆ. ಮುಸಲ್ಮಾನ್ ಧರ್ಮದ ಪರವಾಗಿ ಎಲ್ಲ ನಾನು ಅವ್ರ ಹಿತ ಕಾಯ್ತಕ್ಕಂಥ ಕೆಲಸ, ಮತ್ತು ನಮ್ಮ ತಾಲೂಕಿನಲ್ಲಿ ಯಾವುದೇ ಥರದ ಧಾರ್ಮಿಕ ಅಸಹಿಷ್ಣುತಾ ಭಾವನೆ ಎಲ್ಲೂ ಸಹ ನಾನು ಗಮನಿಸ್ತಾ ಇಲ್ಲ. ಅದು ಯಾವುದೇ ಕಾರಣ ಸಾಧ್ಯವೂ ಸಹ ಇಲ್ಲ. ಪರಸ್ಪರ ಎಲ್ಲ ಧರ್ಮೀಯರು, ಹಿಂದೂ ಇರ್ಬೋದು, ಮುಸ್ಲಿಮ್ ಇರ್ಬೋದು, ಕ್ರಿಶ್ಚಿಯನರು ಪರಸ್ಪರ ಧಾರ್ಮಿಕ ಸಹಿಷ್ಣುತಾ ಮನೋಭಾವದಿಂದ ಬದುಕ್ತಾ ಇದ್ದಾರೆ.